ಇನ್ನು ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಬೇಕು ಅನ್ನುವಂತ ವಿಚಾರ ಏನಿದೆ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಅದರ ಬಗ್ಗೆ ಮಾತಾಡಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪುಟ ಬದಲಾವಣೆ ವಿಚಾರ ಮಾಧ್ಯಮದಲ್ಲಿ ನೋಡಿದ್ದೀನಿ. ಯತೀಂದ್ರ ಅವರು ಸಿಎಂ ಅನ್ನೋ ಮಾತನ್ನೇ ಆಡಿಲ್ಲ. ಒಂದ್ ಕಡೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ, ಸಿಎಂ ರೇಸಲ್ ನಾನಿಲ್ಲ ಅಂತ. ಆ ಹೇಳಿಕೆಯ ಬೆನ್ನಲ್ಲೇನೆ ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ ಮಹತ್ವ ಪಡ್ಕೊಂಡಿದೆ. ಆಮೇಲೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಏನಿದೆ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಸಂಪುಟ ಬದಲಾವಣೆ ವಿಚಾರದಲ್ಲಿ ಒಂದಷ್ಟು ಸುದ್ದಿಗಳನ್ನ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಯತೀಂದ್ರ ಅವರು ಸಿಎಂ ಅನ್ನೋ ಮಾತನ್ನೇ ಅವರು ಆಡಿಲ್ಲ. ಅಹಿಂದ ನಾಯಕರು ಅಂತ ಹೇಳಿದ್ದಾರೆ ಅಷ್ಟೇ. ಅಹಿಂದ ನಾಯಕ ಬೇರೆ, ಸಿಎಂ ಪೋಸ್ಟ್ ಬೇರೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನವೆಂಬರ್ನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಆಗೋದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಸಿಎಂ, ಮುಂದಿನ ಸಿಎಂ ಅನ್ನುವಂಥ ಪದ ಅವರು ಬಳಸಿಲ್ಲ. ಹಾಗಾಗಿ ನವೆಂಬರ್ನಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಸರಿಯಾಗಿ ನೋಡಿರ ಏನ್ ಹೇಳ್ಯಾರ ಅವ್ರ ಏನ್ ಹೇಳ್ಯಾರ ನಮ್ಮ ತಂದೆ ಸ್ಥಾನವನ್ನ ನೀವು ಪತ್ರಕರ್ತರಾಗಿ ಈಗ ಐದ ನಾಯಕ ವಹಿಸ್ಬೇಕಂತ ಹೇಳ್ಯಾರ ಅವ್ರ ಸಿಎಂ ಅಂತ ಹೇಳಿಲ್ಲ ಸರ್. ಅದು ನಿಮ್ಮ ಹೆಸರು ಬರ್ತಾ ಅದನ್ನೇ ಮುಂದೆ ಎಲ್ಲರೂ ಹೋಗಿ ಅದ ಡೈವರ್ಟ್ ಏನ್ ಮಾಡಕ್ ಅವ್ರು ಹೇಳಿದ್ದು ಐದನೇ ನಾಯಕ ಅಂತ ಹೇಳಿದಾರೆ. ಅದಕ್ಕೆ ಐದನೇ ನಾಯಕ ಬೇರೆ, ಸಿಎಂ ಪೋಸ್ಟ್ ಬೇರೆ, ಅದಕ್ಕೂ ಸಂಬಂಧ ಇಲ್ಲ ಅಂತ. ನಿಮ್ಮ ಬಣದಲ್ಲಿ ಕೆಲವೊಂದು ಜನ ವಿರೋಧಿ ಅಂತ ನಿಮ್ಮ ಬಣದಲ್ಲಿ ನೀವು ಸಿಎಂ ಅಂತ ಕೆಲವೊಂದು ಜನ ಅದು ಎಲ್ಲ ಕಡೆ ಸ್ವಾಭಾವಿಕ, ಪರವಾಗಿ ವಿರೋಧವಾಗಿ ಎಲ್ಲ ಪಕ್ಷದಲ್ಲಿ ಅದೇನಿದೆ, ಅದು ಸ್ವಾಭಾವಿಕ. ಅದ್ರಾಗಿ ಏನು ಮಾಡ್ಲಿಕ್ಕೆ ಆಗೋದು. ನವೆಂಬರ್ ಸರ್ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿ ಅಧಿಕಾರ ಯಾರು ಹೇಳಿದ್ರು ಪಕ್ಷದವರು ಯಾರು ಹೇಳಿದ್ರು? ಅಂತ ಬದಲಾವಣೆ ಯಾವುದೂ ಇಲ್ಲ. ಸಿಎಂ ಅವರ ಸಿದ್ದರಾಮಯ್ಯ ಅವರೇ ಇರ್ತಾರೆ, ಅವರೇ ಮುಂದೆ.